ಬಸ್ ನಿಲ್ಲಿಸಿದ ಕೇವಲ ಕೆಲವು ನಿಮಿಷಗಳಲ್ಲಿ 90 ಲಕ್ಷ ಮೌಲ್ಯದ ಚಿನ್ನ ವಜ್ರಾಭರಣ ಬ್ಯಾಗ್ ದರೋಡೆ. ಮಂತ್ರಾಲಯದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಒಂದು ಸ್ಲೀಪರ್ ಕೋಚ್ ಬಸ್ನಲ್ಲಿ ಶಾಕ್ ಕೊಡುವ ದರೋಡೆ ನಡೆದಿದೆ. ಕೊಪ್ಪಳ ಹೊರವಲಯದ ತಾವಾ ಪಂಜಾಬ್ ಹೋಟೆಲ್ ಬಳಿ ಬಸ್ ಊಟಕ್ಕೆ ನಿಲ್ಲಿಸಲಾಗಿತ್ತು. ಆ ಸಮಯದಲ್ಲಿ ಬಸ್ನಲ್ಲೇ ಮಲಗಿದ್ದ ಮಂಗಳೂರು ಮೂಲದ ಮೊಹಮ್ಮದ್ ಮತ್ತು ಇರ್ಷಾದ್ ಅವರ ಬಳಿ ಇದ್ದ ಚಿನ್ನ ಮತ್ತು ವಜ್ರಾಭರಣಗಳ ಬ್ಯಾಗ್ ಕದೀಮರು ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಈ ಬ್ಯಾಗ್ನಲ್ಲಿ ಸುಮಾರು 90 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ. ಪ್ರಾಥಮಿಕ ತನಿಖೆ ಪ್ರಕಾರ ಒಬ್ಬ ಕಳ್ಳ ಅದೇ ಬಸ್ನಲ್ಲಿ ಪ್ರಯಾಣಿಸಿದ್ದರೆ ಮತ್ತು ಮೂವರು ಬುಲೆರೋ ಕಾರ್ನಲ್ಲಿ ಬಸ್ನನ್ನು ಫಾಲೋ ಮಾಡುತ್ತಿದ್ದರು. ಬಸ್ ನಿಂತ ತಕ್ಷಣ ಪ್ಲಾನ್ ಮಾಡಿದಂತೆ ಬ್ಯಾಗ್ ತೆಗೆದುಕೊಂಡು ನಾಲ್ವರು ಪರಾರಿಯಾಗಿದ್ದಾರೆ. ಈ ದರೋಡೆ ಸಂಪೂರ್ಣ ದೃಶ್ಯ ಹೋಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯಾವಳಿಗಳನ್ನು ಆಧರಿಸಿ ಕೊಪ್ಪಳ ಪೊಲೀಸರು ಆರೋಪಿಗಾಗಿ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಬಸ್ ನಿಲ್ಲಿಸಿದ ಕೆಲವೇ ನಿಮಿಷಗಳಲ್ಲಿ ನಡೆದ ಈ ದರೋಡೆ ಸ್ಥಳೀಯರನ್ನೇ ಬೆಚ್ಚಿ ಬೀಳಿಸಿದೆ.